ನಮಸ್ತೆ, ಬಸವರಾಜು ಅಂತೇಳಿ ಪತ್ರಿಕೋದ್ಯಮ ವಿದ್ಯಾರ್ಥಿ. ಸರ್, ನೀವು ಅವರಲ್ಲೇ ಹೇಳ್ದಂಗೆ ಪೊಲೀಸ್ ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿದ್ರಿ. ಹಾಗಾದರೆ ಆ ಪೊಲೀಸರು ಇನ್ನೂ ಜೀವಂತವಾಗಿದ್ದಾರಲ್ಲ, ಅವ್ರಿಗೆ ಯಾಕೆ ಇಲ್ಲಿವರೆಗೂ ವಿಚಾರಣೆಗೆ ಒಳಪಡಿಸಿ ಅವ್ರಿಗೆ ಯಾಕೆ ಶಿಕ್ಷೆ ಆಗಲಿಲ್ಲ? ಪೊಲೀಸ್ ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿದರೆ ಅಲ್ಲಿ ಆ ಸಂದರ್ಭ ಹಾಗೆ ಸೃಷ್ಟಿಯಾಗಿದೆ. ಈಗ ಸ್ಟಾರ್ಟಿಂಗ್ ಏನಾಗುತ್ತೆ, ನಿಮಗೆ ಆ ಬಾಡಿ ಸಿಕ್ಕಿದ ದಿವಸ ಒಂದಿಷ್ಟು ಜನ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಅಂದರೆ ಆರೋಪಿಯನ್ನು ಹಿಡಿಬೇಕು ಅನ್ನೋ ಒಂದು ಆಕ್ರೋಶ ಇರ್ತದೆ. ಮರು ದಿವಸ ಸಂತೋಷ್ ರಾವ್ ಸಿಕ್ಕಿದ ತಕ್ಷಣ ಸಾರ್ವಜನಿಕರು ದೊಂಬಿ ಹೇಳ್ತಾರೆ. ಒಂದು PSI ಇರುವಂಥ ಸ್ಟೇಷನ್ ಇನ್ಸ್ಪೆಕ್ಟ್ರು ಬೇರೆ ಕಡೆ ಹೋಗಿದ್ರು, ಲಕ್ನೋಗೆ ಎಲ್ಲೋ ಬೇರೆ ಅಪರಾಧಿನ ಹುಡ್ಕೊಂಡು ಹೋಗಿದ್ರು. ಅಲ್ಲಿ ಚಾರ್ಜ್ಗೆ ಸುದರ್ಶನ್ ಪೂಜಾರಿ ಅಂತೇಳಿ ಒಬ್ಬರು ಇನ್ಸ್ಪೆಕ್ಟರ್ ತಂದಿರ್ತಾರೆ. ಯೋಗೀಶ್ ಮೇಲೆ ತುಂಬ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪೊಲೀಸ್ ವಾಹನಗಳಿಗೆ ಬೆಂಕಿ ಹಾಕುವಂಥ ಅಥವಾ ಅದನ್ನು ನಾಶ ಮಾಡುವಂಥ ಪ್ರಸಂಗಗಳು ನಡೀತದೆ. ಪೊಲೀಸರ ಮೇಲೆ ಒಂದು ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು, ಯಾಕಂದ್ರೆ ಒಬ್ಬ ದಲಿತ್ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯ ಮೇಲೆ ಪೊಲೀಸರು ಕೈ ಮಾಡಿರ್ತಾರೆ. ಒಟ್ಟು ಸಾರ್ವಜನಿಕ ದೊಂಬಿ ಆಗತ್ತಲ್ವ, ಪೊಲೀಸರು ಕಾನ್ಸಂಟ್ರೇಷನ್ ಎಲ್ಲ ಅದನ್ನು ನಿಯಂತ್ರಣ ಮಾಡೋದ್ರಲ್ಲೇ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಸರಿಯಾಗಿ ತನಿಖೆ ಆಗಲಿಲ್ಲ ಅಂತ ಹೇಳಿದ್ರೆ ಮೆಡಿಕಲ್ ಎವಿಡೆನ್ಸ್ಗಳನ್ನು ಪ್ರಾಪರಾಗಿ ಅವರು ಸಂಗ್ರಹ ಮಾಡಿರೋದಿಲ್ಲ, ಅದನ್ನು ಸರಿಯಾದ ಸಂದರ್ಭದಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿರೋದಿಲ್ಲ. ಅಂದರೆ ಉನ್ನತ ದರ್ಜೆಯ ಹಾಸ್ಪಿಟ್ಲಲ್ಲಿ ಹೋಗಿ ಪೋಸ್ಟ್ಮಾರ್ಟಮ್ ಮಾಡಿದರೆ ಫಾರೆನ್ಸಿಕ್ ಎವಿಡೆನ್ಸ್ ಕರೆಕ್ಟಾಗಿ ಸಿಗ್ತಾ ಇತ್ತು ಅಂತ ನಾನು ಹೇಳಿದ್ದೆ ಹೊರತು ಪೊಲೀಸರು ಇದರಲ್ಲಿ ಎಲ್ಲೋ ಶಾಮೀಲಾಗಿ ಹೀಗೆ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಸರ್, ಈಗ DNA ಪೋಸ್ಟ್ಮಾರ್ಟಮಿಗೆ ಕಳಿಸ್ರಿ ಅಂತೇಳಿ ವೈದ್ಯರು 3 ದಿನದೊಳಗೆ ಕಳಿಸ್ರಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಅದನ್ನ ಕೊಟ್ಟಿರ್ತಾರೆ. ಬಟ್ ಅವರು 12 ದಿನದಾಗ ಹಿಡ್ಕೊಂಡು ಅದು ಫಂಗಸ್ ಬಂದ್ಮೇಲೆ ಕಳಿಸ್ತಾರಲ್ಲ, ಅದು ಯಾಕೆ ಸರ್? 72 ಗಂಟೆಯಲ್ಲಿ ಕಳಿಸ್ಬೇಕಂತ ಇತ್ತು ನಿಮಗೆ, ಅದನ್ನು ಈಗ ನಾವು ವಾದ ಮಾಡ್ಬೋದು. ಆ ಸಂದರ್ಭದಲ್ಲಿ ನಿಮಗೆ 16 ಗಂಟೆ ಮಳೆ ಮತ್ತು ಕಾಡಿನ ನಡುವೆ ಇರುವಂಥ ಆ ಬಾಡಿ ಇದೆಯಲ್ಲ, ಅಲ್ಲಿಂದ ತೊಗೊಂಡು ಕಲೆಕ್ಟ್ ಮಾಡಿ ಇಟ್ಟು ಅದು ವೆರಿ ನೆಕ್ಸ್ಟ್ ಅದು ಫಂಗಸ್ ಆಗಿರುತ್ತೆ ಅಂಥೇಳಿ ನುರಿತ ವೈದ್ಯರ ಅಭಿಪ್ರಾಯಗಳು. ಅದಲ್ಲದಾಗಿಯೂ ಕೂಡ ನಿಮಗೆ ಫಾರೆನ್ಸಿಕ್ ಬೇಕಾದಷ್ಟು ಎವಿಡೆನ್ಸ್ಗಳಿತ್ತು. ಆ್ಯಂಟಮಾಲಜಿ ರಿಪೋರ್ಟನ್ನು ಮಾಡಿದ್ದಾರೆ. ಆ ದೇಹ ಅಲ್ಲೇ ಇದ್ದದ್ದು, ಅಲ್ಲೇ ಅತ್ಯಾಚಾರಕ್ಕೆ ಒಳಪಟ್ಟದ್ದು ಅಂಥೇಳಿ ಅದನ್ನು ದಾಖಲು ಮಾಡುವಂಥ, ಅಲ್ಲಿ ಯಾವುದೋ ಒಂದು ಕೀಟ ಅಲ್ಲಿ ಬಂದು ಯಾವ ಹೊತ್ತಿಗೆ ಆ ದೇಹದ ಮೇಲೆ ಮೊಟ್ಟೆ ಇಟ್ಟಿದೆ ಅನ್ನೋದನ್ನು ಕೂಡ ಸ್ಟಡಿ ಮಾಡಿದ್ದಾರೆ. ಸ್ಟ್ರಗಲ್ ಮಾರ್ಕನ್ನು ಸ್ಟಡಿ ಮಾಡಿದ್ದಾರೆ. ಮೆಡಿಕಲ್ ಎವಿಡೆನ್ಸು ಈ ಕೇಸು ಸರಿಯಾಗಿ ರೀಟ್ರಯಲ್ ಆದರೂ ಕೂಡ, ಸಾಕ್ಷಿ ವಿಚಾರಣೆ ಸರಿಯಾಗಿ ಆದರೂ ಕೂಡ ಆತ ಅಪರಾಧಿ ಅನ್ನೋದು ಸಾಬೀತಾಗುವ ಚಾನ್ಸಸ್ ಇದೆ. ಯಾಕೆ ರೀಟ್ರಯಲ್ ಈ ಕಡೆಯಿಂದ ಅಪ್ಲಿಕೇಶನ್? ರೀಟ್ರಯಲ್ ಇವರು CBI ರೀಟ್ರಯಲ್ ಮಾಡಲಿಲ್ಲ, ಇವರು ಪುನಃ ಹೈಕೋರ್ಟ್ನಲ್ಲಿ ಅಪೀಲ್ ಮಾಡ್ತಾರೆ. ನಾನು ಭಾಳ ಸ್ಟ್ರಾಂಗ್ ಆಗಿ ಹೇಳೋದು, ಇದನ್ನ ಪ್ರಾಸಿಕ್ಯೂಷನ್ ಫೇಲ್ಯೂರ್. ಇದು ಹೇಗೆ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಹೇಳಿದರೆ ಸರ್, ನಮ್ಮ ಹತ್ರ ಎಲ್ಲ ಇದನ್ನ ಆತನೇ ಅಪರಾಧಿ ಅಂತೇಳಿ ನಿರೂಪಿಸಬಹುದಾದಂಥ ಎಲ್ಲ ಎವಿಡೆನ್ಸ್ಗಳನ್ನು ಇದರಲ್ಲಿ, ಈ ಸೌಜನ್ಯ ಪ್ರಕರಣ ಒಟ್ರಾಸಿ ತನಿಖೆ, ಪೊಲೀಸ್ ತನಿಖೆನೇ ಇದರಲ್ಲಿ ಬರೋದಿಲ್ಲ. ಸಾಕ್ಷಿ ಸಂಗ್ರಹ ಮಾಡುವಂಥದ್ದು ಆರಂಭಿಕ ದಿನದಲ್ಲಿ ಮಾತ್ರ ಪೊಲೀಸ್ ಕೈಯಲ್ಲಿ ಇರುವಂಥದ್ದು. ನೆಕ್ಸ್ಟ್ ಬಂದಿರುವಂಥದ್ದು ರುದ್ರಮುನಿ COD ಆಫೀಸರ್. ಅವ್ರು ಯಾರು ಕೇಳಿದರೆ ಮಧುಕರ್ ಶೆಟ್ಟಿ ಅಂತವರು, ಸಂತೋಷ್ ಹೆಗಡೆ ಅಂತವರು, ಮಧುಕರ್ ಶೆಟ್ಟಿ ಅಂತವರು ಸೆಲೆಕ್ಟ್ ಮಾಡಿದಂಥ ಒಬ್ಬ ಲೋಕಾಯುಕ್ತ ಅಧಿಕಾರಿಯಾಗಿದ್ದವರು, ಭಾಳ ವೆರಿ ಸ್ಟ್ರಿಕ್ಟ್ ಆಫೀಸರ್ ಅವರು ಎಲ್ಲ ರೀತಿಯ ತನಿಖೆಯನ್ನು ಮಾಡಿರ್ತಾರೆ. ಇದರಲ್ಲಿ ಈ COD ಚಾರ್ಜ್ ಶೀಟನ್ನು ನೀವು ಸ್ಟಡಿ ಮಾಡಿದರೆ, ಒಬ್ಬ ಪತ್ರಕರ್ತನಾಗಿ ಸ್ಟಡಿ ಮಾಡಿದರೆ, ಇಷ್ಟೆಲ್ಲ ಸಾಕ್ಷಿ ಇದ್ದು ಯಾಕೆ ಅವನಿಗೆ ಶಿಕ್ಷೆ ಆಗಿಲ್ಲ ಅಂತ ನಿಮ್ಗೆ ಡೌಟ್ ಬರುತ್ತೆ. ನೀವು ಏನೇ ಸಾಕ್ಷಿ ಕೊಡಿ ಸರ್, ಏನೇ ಸಾಕ್ಷಿ ಕೊಟ್ಟರು ಅದನ್ನು ಕೋರ್ಟಿನ ಜಡ್ಜಸ್ ಟೇಬಲ್ಗಿಟ್ಟು ಕನ್ವಿನ್ಸ್ ಮಾಡಬೇಕಾದವನು ಪಬ್ಲಿಕ್ ಪ್ರಾಸಿಕ್ಯೂಟರ್. ಇವರು ಎಂತೆಂಥ ಎವಿಡೆನ್ಸನ್ನು ಕೂಡ ಸರಿಯಾಗಿ ಮನವರಿಕೆ ಮಾಡಿಲ್ಲ. ಒಬ್ಬ ಡಾಕ್ಟರ್ ಮಾಮಲೇಶ್ ಶೆಟ್ಟಿ ಅಂತೇಳಿ 30,000 ಉಂಡ್ ಸರ್ಟಿಫಿಕೇಟ್ ಕೊಟ್ಟಂಥ ಒಬ್ಬ ನುರಿತ ತಜ್ಞ, ಅವ್ರನ್ನ ಟ್ರಯಲೇ ಮಾಡಲ್ಲ ಸರಿಯಾಗಿ, ಅವ್ರಿಗೆ ಸರಿಯಾಗಿ ಕ್ವೆಶನ್ನೇ ಕೇಳಲ್ಲ, ಅವರನ್ನು ಸರಿಯಾಗಿ ಕ್ರಾಸ್ ಕ್ವೆಶನ್ ಕೇಳದೆ ಅವರಿಂದ ಸಾಕ್ಷಿಯನ್ನು ನುಡಿಸೋದು ಹೇಗೆ? ಅಂದರೆ ಆರಂಭಿಕ ಹಂತದಲ್ಲೇ ಇದೊಂದು ವ್ಯವಸ್ಥಿತವಾದಂಥ ಸಂಚಾಗಿತ್ತು. ಟ್ರಯಲ್ ಆಗೋ ಟೈಮು, ಸೌಜನ್ಯ ಪ್ರಕರಣ ಅದು ವೆರಿ ನೆಕ್ಸ್ಟ್ ಡೇ ಟ್ರಯಲ್ ಆಗೋದಲ್ಲ, ಅದು ತುಂಬ ಈ ಆರೋಪಗಳೆಲ್ಲ ಬಂದ ನಂತರ. ಅಷ್ಟು ಒಳಗಡೆ ಪಿಪಿಗೆ ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ ಹೇಳಿದ, ನಾನು ಸ್ಟಿಂಗ್ ಆಪರೇಷನ್ ಮಾಡಿದಾಗ ಸೌಜನ್ಯ ಕುಟುಂಬದವರೇ ನನ್ನ ಹತ್ರ ಹೇಳಿದ್ದಾರೆ, ಖುದ್ದು ಸೌಜನ್ಯ ಮಾವ ಹೇಳ್ತಾರೆ ಪಿಪಿಗೆ ದುಡ್ಡು ಕೊಟ್ಟಿದ್ದೀವಿ, ಆ ವಿಡಿಯೋ ನನ್ನ ಹತ್ರ ಇದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ದುಡ್ಡು ಕೊಟ್ವಿ ಅಂತ, ಮಗಳನ್ನು ಅತ್ಯಾಚಾರ ಮಾಡಿದವನನ್ನು ಬಿಡಿಸುವುದಕ್ಕೆ, ಯಾರ ಮೇಲೆ ಆರೋಪ ಆಯಿತು ಅವನನ್ನು ಬಿಡಿಸೋದಕ್ಕೆ. ಹೌದು, ತನ್ನ ಸೊಸೆಯನ್ನು ಅತ್ಯಾಚಾರ ಮಾಡಿದ, ಇದು ಸೌಜನ್ಯ ಹೋರಾಟಗಾರರು ಅಂತೇಳಿ ನೀವು ಅವ್ರನ್ನ ಹೇಳಿದರೆ ಅದು ದೊಡ್ಡ ತಪ್ಪು. ಅವರು ಸಂತೋಷ್ ರಾವ್ ಪರವಾದಂಥ ಹೋರಾಟಗಾರರಾಗಿದ್ದರು. ಯಾಕಂದರೆ ಪಬ್ಲಿಕ್ ಪ್ರಾಸಿಕ್ಯೂಟ್ರಿಗೆ ಇವರು ದುಡ್ಡನ್ನು ಕೊಟ್ಟಿದ್ದೀವಿ ಅಂತೇಳಿ ಓಪನ್ ಆಗಿ ನನ್ನ ಹತ್ರ ಒಪ್ಕೊಂಡಿದ್ದಾರೆ. CBI ಅಧಿಕಾರಿ ನನ್ನನ್ನು ಸಂಪರ್ಕ ಮಾಡಿದ್ದಾರೆ, CBI ಅಧಿಕಾರಿಗೆ ಆ ವಿಡಿಯೋ ತುಣುಕ ನಾನು ಕೊಟ್ಟಿದ್ದೀನಿ. ಇಲಾಖಾ ಅವರ ತನಿಖೆ ಅವ್ರ ಮೇಲೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ. ಓಕೆ ಸರ್, ನನ್ನ ಹೆಸರು ಅಮ್ಲಿಕಲ್ ಶಿವಪ್ಪ ಅಂತ, SFI ಸಂಘದ ರಾಜ್ಯಾಧ್ಯಕ್ಷರು. 2012ರಲ್ಲಿ ಸೌಜನ್ಯದು ರೇಪ್ ಅನ್ನು ಮರ್ಡರ್ ಆಗುತ್ತೆ. ಆದರೆ ನ್ಯಾಯಾಲಯದಲ್ಲಿ 12 ವರ್ಷ ಆದಮೇಲೆ ಒಬ್ಬ ಮಾನಸಿಕ ಅಸ್ವಸ್ಥ ಸಂತೋಷ್ ರಾವನ್ನ ಅಪರಾಧಿಲ್ಲ ನಿರಪರಾಧಿ ಬಿಡುಗಡೆ ಮಾಡ್ತಾರೆ. ಹಾಗಾದರೆ ಆರೋಪಿಗಳು ಯಾರು? ಅಂದರೆ ನನ್ನ ಪ್ರಶ್ನೆ ಏನು ಅಂದರೆ,
ಇದು ಖಂಡಿತ ಧರ್ಮಸ್ಥಳದಲ್ಲಿ ಪ್ರೀ ಪ್ಲಾನ್ ಆಗಿ ಸೌಜನ್ಯ ಕೊಲೆ ಪ್ರಕರಣ ನಡೆದಿರೋದು. ಹಾಗಾದರೆ ಪೊಲೀಸವರು ಕಂಪ್ಲೀಟ್ ಸಾಕ್ಷಿಗಳನ್ನು ಐ ವಿಟ್ನೆಸ್ ಆಗಲು ಸಾಕ್ಷಿಗಳನ್ನು ಸಂಗ್ರಹ ಮಾಡೋದಕ್ಕೆ ಅವ್ರಿಗೆ ಯಾರಿಗೋ ಪೊಲೀಸವ್ರಿಗೆ ಒತ್ತಡ ಇದೆ, ಬಳೆಯಾಟರ ಕೈವಾಡೆಯಿಂದ ಪ್ರೆಸರ್ ಇದೆ. ಹೌದು, ಯಾರು? ನಾನು ನೇರವಾಗಿ ಧರ್ಮಸ್ಥಳದ ಕೆಲ ವ್ಯಕ್ತಿಗಳಂತ ಆರೋಪ ಮಾಡೋಕ್ಕೆ ನನ್ನ ಅಭಿಪ್ರಾಯ ಸರ್. ಓಕೆ, ಈಗ ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಗಿರೀಶ್ ರಾವ್ ಮಟ್ಟಣ್ಣನವರು ಅಂತೇಳಿ ಒಬ್ಬರು ಹೋರಾಟಗಾರರು ಇದ್ದಾರೆ. ಅವರು ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟಿದ್ದು ನಾನೇ ಅಂತೇಳಿ ಕೆಲವು ಇಂಟರ್ವ್ಯೂಗಳಲ್ಲಿ ಒಪ್ಕೊಂಡಿದ್ದಾರೆ. ಆದರೆ ಅವ್ರ ಮೇಲೆ ಪ್ರಕರಣ ಬಿಟ್ಟು ಹೋಗಿದೆ, ಈಗ ಖುಲಾಸೆ ಆಗಿದೆ. ಹಾಗಿದ್ರೆ ಬಾಂಬ್ ಬಿಟ್ಟವ್ರು ಯಾರು? ಹಾಗಿದ್ರೆ ಗಿರೀಶ್ ರಾವ್ ಮಟ್ಟಣ್ಣನವ್ರು ಸ್ವತಃ ಹೊರಗಡೆ ಬಂದು ಒಪ್ಕೊಂಡಿದ್ದಾರೆ, ನಾನೇ ಮಾಡಿರೋದು, ಈ ಥರ ಸನ್ನಿವೇಶ ಕ್ರಿಯೇಟ್ ಆಯಿತು, ನಾನೇ ಬಾಂಬ್ ಬಿಟ್ಟಿರೋದು ಅಂತ ಹೇಳಿದ್ದಾರೆ. ನೀವು ನೋಡಿರ್ಬೋದು, ನಾನು ಬೇಕಾದ್ರೆ ಕಳಿಸ್ತೀನಿ ವಿಡಿಯೋನ. ಆದರೆ ಕೋರ್ಟ್ನ ಕಟಕಟೆಯಲ್ಲಿ ಅವರು ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ. ಇಲ್ಲಿ ಸಂತೋಷ್ ರಾವ್ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಹೊರಗಡೆ ಬರುವಂಥದ್ದು, ನಿರಪರಾಧಿ ಅಂತೇಳಿ ಕೋರ್ಟಲ್ಲೂ ಹೇಳಿಲ್ಲ. ಹಾಗಿದ್ರೆ ಮಟ್ಟಣ್ಣನವ್ರ ಪ್ರಕರಣಕ್ಕೆ ಬಂದಾಗ ಬಾಂಬ್ ಇಟ್ಟವ್ರು ಯಾರು ಅಂತ ನೀವು ಕೇಳ್ತೀರಾ? ಕೇಳೋದಿಲ್ಲ. ಸಾಕ್ಷಿಯನ್ನು ನಾಶ ಮಾಡೋದಕ್ಕಿಂತ ಸಾಕ್ಷಿಯನ್ನು ಸೃಷ್ಟಿ ಮಾಡೋದು ಭಾಳ ಸುಲಭ ಸರ್. ಸೌಜನ್ಯ ದೇಹದಲ್ಲಿ ಇರುವಂಥ ಅವಳ ಜೀವಾಂಶವನ್ನು, ಫಾರ್ ಎಕ್ಸಾಂಪಲ್ ಅವಳ ಒಂದು ತಲೆ ಕೂದಲನ್ನು ಪೊಲೀಸರ ಕೈಗೆ ಸಿಕ್ಕಿರುವಂಥ ಸಂತೋಷ್ ರಾವ್ನ ಬಟ್ಟೆ ಅದರಲ್ಲಿ ಸಿಕ್ಕಿದೆ ಅಂತೇಳಿ ಒಂದು ಸಾಕ್ಷಿ ಕ್ರಿಯೇಟ್ ಮಾಡಿದರೆ DNA ಮ್ಯಾಚ್ ಆಗ್ತಿತ್ತು. ಸಂತೋಷ್ ರಾವ್ ಪಕ್ಕ ಅಪರಾಧಿ ಅಂತಲೇ ಪ್ರೂವ್ ಮಾಡೋಕ್ಕಾಗ್ತಿತ್ತು. ನಿಮಗೆ ಸಾಕ್ಷಿಯನ್ನು ನಾಶ ಮಾಡೋದಕ್ಕಿಂತ ಸಾಕ್ಷಿಯನ್ನು ಕ್ರಿಯೇಟ್ ಮಾಡೋದು ಭಾಳ ಈಸಿ ಸರ್. ಸಂತೋಷ್ ರಾವನ್ನು ಅಪರಾಧಿ ಅಂತೇಳಿ ಮಾಡೋದಾಗಿದ್ರೆ ಭಾಳ ಈಸಿ ಇತ್ತು. COD ತನಿಖೆ ಆಗಬೇಕು ಅಂಥೇಳಿ ಒತ್ತಡ ಹಾಕಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು, CBI ತನಿಖೆ ಆಗಬೇಕು ಅಂತೇಳಿ ಒತ್ತಡ ಹಾಕಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ನಮ್ಮ ಕ್ಷೇತ್ರದಲ್ಲಿ ಇಂಥದ್ದೊಂದು ಪ್ರಕರಣ ಆಗಿದೆ, ಇದನ್ನು ಅತ್ಯಂತ ಗಂಭೀರವಾಗಿ ತನಿಖೆ ಮಾಡಬೇಕು ಅಂಥೇಳಿ ರಾಜ್ಯದ ಗೃಹ ಸಚಿವರಿಗೆ ಆ ಸಂದರ್ಭದಲ್ಲಿ ದೂರವಾಣಿಯ ಮೂಲಕ ಒತ್ತಡ ಹಾಕಿದವರು ವೀರೇಂದ್ರ ಹೆಗ್ಗಡೆಯವರು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಇವ್ರ ಕಡೆಯವರು ಮಾಡಿದರೆ ಇವರು ಒತ್ತಡ ಹಾಕ್ಸ್ತಾರ? COD ತನಿಖೆ ಲೆಟರ್ ಇದೆ, ಡಾಕ್ಯುಮೆಂಟನ್ನು ನಾನು ಈ ಚಾನಲ್ನವ್ರಿಗೆ ಕೊಡ್ತೀನಿ, ಇವರು ಶೋ ಮಾಡ್ತಾರೆ. ಖುದ್ದು ವೀರೇಂದ್ರ ಹೆಗ್ಗಡೆಯವರು ಸಹಿ ಮಾಡಿ ಪತ್ರ ಬರೆದಿರುವಂಥದ್ದು. ಯಾಕೆ ಮಾಡ್ತಾರೆ ಇದನ್ನು ಸರ್? ಮತ್ತು ಇನ್ನೊಂದು ನನ್ನ ಪ್ರಶ್ನೆ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ SIT ತನಿಖೆಯನ್ನು ಮಾಡೋದಕ್ಕೆ 4 IAS ಆಫೀಸರ್ ಹಾಕಿದರೆ ಅದನ್ನು ಸ್ವಾಗತ ಮಾಡ್ತೀವಿ, IPS ಅಧಿಕಾರಿಗಳು. ಆದರೂ ನನ್ನ ಪ್ರಶ್ನೆ ಏನಂದರೆ, ಧರ್ಮಸ್ಥಳದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಸ್ಪೆಷಲ್ ಧರ್ಮಸ್ಥಳ ಒಂದು ಕಾನ್ಸ್ಟಿಟ್ಯೂನ್ಸಿ, ಯಾಕಂದರೆ ಎಲ್ಲಿ ಆಗದೆ ಇರೋದು ಅಸಹಜ ಸಾವುಗಳು ಧರ್ಮಸ್ಥಳದಾಗಿದೆ. ಸಮಗ್ರ ತನಿಖೆ ಆಗಬೇಕು. ಯಾರೆಲ್ಲ ಇವತ್ತು ಹೆಣ್ಣು ಮಕ್ಕಳು ಸಾವಾಗಿದ್ರೆ ನ್ಯಾಯ ಸಿಗಬೇಕಂದ್ರೆ ನ್ಯಾಯಾಲಯಗಳಲ್ಲಿ ಇವತ್ತು ಸಾಕ್ಷಿಗಳಿಲ್ಲ. ಸಾಕ್ಷಿಗಳಿಲ್ಲದೆ ಕೇಸುಗಳು ಹೊಡೆದಾಗಿರೋ ಪರಿಸ್ಥಿತಿ ಇದೆ. ಆದರೆ ಸಾಕ್ಷಿಗಳನ್ನು ತರೋದಕ್ಕೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಸಾಕ್ಷಿಗಳಿಗೆ ರಕ್ಷಣೆ ಕೊಡಬೇಕು. ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ. ಆ ಸಾಕ್ಷಿಗಳಿಗೆ ಸಪೋರ್ಟ್ ಕೊಡಿ. ಸರ್ಕಾರ ಏನಾದರೂ ವಿಶೇಷವಾಗಿ ಒಂದು ತಂತ್ರಜ್ಞಾನ ಮೂಲಕ ಒಂದು ಸಪೋರ್ಟ್ ಮಾಡಿದ್ರೆ ಖಂಡಿತ ಸಾಕ್ಷಿಗಳು ಬರ್ತವೆ, ನ್ಯಾಯ ಸಿಗುತ್ತೆ ಅಂತ ನನ್ನ ವಾದ ಸರ್. ಸರ್, ಈಗ ನೀವು ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು 500 ಚಿಲ್ಲರೆ ಅಂತ ಹೇಳಿದ್ರಲ್ಲ, ಕಾಶಿ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ? 2200 ಅಸಹಜ ಸಾವುಗಳ ಪ್ರಕರಣ ಪ್ರತಿ ವರ್ಷಕ್ಕಾಗತ್ತೆ. ಅದನ್ನು ಕಾಶಿಯವರು ಮಾಡೋದಂತ ಅನ್ಕೋತೀರಾ ನೀವು? ಆರೋಪ ಮಾಡ್ತೀರಾ? ಹಾಗೆ ಮಾಡಲ್ಲ. ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಒಂದು ಅಂಶ ಹೊರಗಡೆ ಬರಲಿ, ಅಸಹಜ ಸಾವುಗಳದ್ದು ಅಂಡರ್ ಟ್ರಯಲ್ ಇದೆ. ಅದು ನಾವು ಸೌಜನ್ಯ ಕೇಸಿಗೆ ವ್ಯಾಪ್ತಿಗೆ ಒಳಪಟ್ಟಂತೆ ಮಾತಾಡ್ತಾ ಇದ್ದೀವಿ. ಆದರೆ 2014 ಒಂದು ರಿಪೋರ್ಟ್ ಇದೆ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೇರೆ ಪೊಲೀಸ್ ಠಾಣೆ ಲಿಮಿಟ್ಸಿಗೆ ಕಂಪೇರ್ ಮಾಡಿದರೆ ಅತಿ ಹೆಚ್ಚು ಅಸಹಜ ಸಾವುಗಳು UDRಗಳಾಗಿದ್ದಾವೆ ಅಂತ. ಅದೇನಂತೀರಿ? ಈಗ ಅತಿ ಹೆಚ್ಚು ಅಂತ ಹೇಳಿದರೆ ಬೇರೆ ಠಾಣೆಯಲ್ಲಿ 40 ಇದ್ದರೆ ಬೆಳ್ತಂಗಡಿ ಠಾಣೆಯಲ್ಲಿ 50 ಇತ್ತು. ಆಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇಲ್ದಿದ್ದ ಸಂದರ್ಭದಲ್ಲಿ ಅದು ದೊಡ್ಡ ಠಾಣಾ ವ್ಯಾಪ್ತಿ ದೊಡ್ಡದಿತ್ತು. ಒಂದು ಧರ್ಮಸ್ಥಳಕ್ಕೆ ಬರುವವರು ಎಷ್ಟೋ ಜನ ಬರ್ತಾರೆ, ಜೀವನದಲ್ಲಿ ಜಿಗುಪ್ಸೆಯಾಗಿ ಬರೋರು ಇದ್ದಾರೆ. ಒಂದ್ಸಾರಿ ನಟ ದರ್ಶನ್ ಅವ್ರು ಹೇಳ್ತಾರೆ, ನನ್ನ ತಾಯಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳಕ್ಕಂತಾನೆ ಬಂದಿದ್ರು ಅಂತ ಹೇಳ್ತಾರೆ. ಅಂದರೆ ಎಷ್ಟೋ ಜನ ಬಂದು ನನಗೆ ಇದು ಮೋಕ್ಷ ಸಿಗುತ್ತೆ, ಇಲ್ಲಿ ಜೀವನದಲ್ಲಿ ಏನೂ ನನಗೆ ಸಕ್ಸಸ್ ಆಗಲಿಕ್ಕೆ ಆಗಲಿಲ್ಲ, ನಾನು ಇಲ್ಲಿ ಪ್ರಾಣತ್ಯಾಗ ಮಾಡಿ ನಾನು ಕೈಲಾಸ ಸೇರ್ತೀನಿ ಅನ್ನೋ ಒಂದು ಕಲ್ಪನೆಯಲ್ಲಿ ಬರೋರು ಇದ್ದಾರೆ. ಧರ್ಮಸ್ಥಳದಲ್ಲಿ ಸುಲಭವಾಗಿ ಸಿಗುವಂಥ ವಸತಿ ಗೃಹದಲ್ಲಿ ಪ್ರೇಮಿಸಿ ಒಟ್ಟಾಗ್ಲಿಕ್ಕೆ ಆಗದೆ ಇಬ್ಬರು ಏನು ಲವರ್ಸ್ಗಳು ಸೂಸೈಡ್ ಮಾಡ್ಕೊಂಡಂಥ ಪ್ರಕರಣಗಳಿವೆ. ಆ ಕಾರಣಕ್ಕೆ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಪ್ರಕರಣ ಜಾಸ್ತಿ ಇರ್ಬೋದು. ಜಾಸ್ತಿ ಅಂತ ಹೇಳಿದರೆ ಅಲ್ಲ, ತನಿಖೆ ಆಗಲಿ ಬಿಡ್ರಿ, ತನಿಖೆ ಆಗಲಿ. ನಾ ಹೇಳೋದು 100 ಅಂತ ಆ ವ್ಯಕ್ತಿ ಬರೆದಿದ್ದಾನೆ, 500 ಅಂತ ನೀವು ಹೇಳಿದ್ರಿ, 10 ಸೆಕೆಂಡ್ ನಂತರ 1000 ಅಂದ್ರಿ. ಅದರಲ್ಲಿ ಒಂದು ಕೂಡ ದೇವಸ್ಥಾನಕ್ಕೆ ದೇವಸ್ಥಾನದ ಆಡಳಿತದವರಿಗೆ ಸಂಬಂಧಪಟ್ಟಿದ್ದಾದರೆ ಇಟ್ಸ್ ಅ ಸೀರಿಯಸ್ ಕೇಸ್. ಒಂದು ಕೂಡ ಆಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.